ನಮ್ಮ ಸಹ್ಯಾದ್ರಿ ನ್ಯೂಸ್ ಚಾನೆಲ್ ಅನ್ನು ಯೂಟ್ಯೂಬ್, ಫೇಸ್ಬುಕ್ ಹಾಗೂ ಇನ್ಸ್ಟಾಗ್ರಾಂನಲ್ಲಿ ನೋಡಿ. ಸಬ್ಸ್ಕ್ರೈಬ್, ಲೈಕ್ ಮತ್ತು ಶೇರ್ ಮಾಡಿ ಪ್ರೋತ್ಸಾಹಿಸಿ. ಈ ತರದ ಮೀಡಿಯಾಗಳು ಅದನ್ನ ಪಟ್ಟಿ ಮಟ್ಟಕ್ಕೆ ಹೋಗೋದಲ್ಲ. ವಾಟ್ಸಾಪ್ ನಿಂದ ಹಿಡ್ಕೊಂಡು ಇವತ್ತು ಇಂಟರ್ನ್ಯಾಷನಲ್ ಮೀಡಿಯಾಗಳಿಗೂ ಕೂಡ ಅದು ಹಬ್ಬಿದೆ ಇರುವಂಥದ್ದು. ಈ ಮೂರನ್ನ ನಾನು ಯಾಕೆ ಹೇಳಿದೆ ಅಂದ್ರೆ, ಯಾಕೆ ಕೂಡಿಗೆ ಅವರು, ರಾಮದಾಸ್ ಅವರು, ಲಂಕೇಶ್ ಅವರು, ತೇಜಸ್ವಿ ಅವರು, DS ನಾಗಕೃಷ್ಣ ಅವರು ನೆನಪಾಗ್ತಾರೆ ಅಂದ್ರೆ ಈ ಮೂರು ಬಿಕ್ಕಟ್ಟುಗಳ ಸಂದರ್ಭದಲ್ಲಿ ನೆನಪಾಗ್ತಾರೆ ಅಂತ ಹೇಳಿ. ಬಹುಶಃ ಕೂಡಿಯವರು ಅನಾರೋಗ್ಯದ ಕಾರಣದಿಂದ ಕೆಲವು ವರ್ಷಗಳಿಂದ ಈ ಪ್ರತಿಕ್ರಿಯೆಯನ್ನ ನಿಲ್ಲಿಸಿದ್ದಾರೆ, ಅಥವಾ ಈ ಪ್ರತಿಕ್ರಿಯೆಗಳಿಗೆ ನಾವು ಬೆಲೆಯನ್ನ ಕೊಟ್ಟೇ ಇದ್ದಾಗ ಸಮಾಜ ಅಂತ ದಿಕ್ಕೆಟ್ಟ ಸ್ಥಿತಿಯನ್ನ ಹೊಂದುವಂತ ಸಂದರ್ಭದಲ್ಲಿ ಬಹುಶಃ ಅವರು ಮೌನ ಮಾಡಿದ್ದಾರೆ ಅಂತ ನಾನು ಅಂದುಕೊಂಡಿದ್ದೇನೆ. ಬಹಳ ಮುಖ್ಯ ಅವರ ಸಮಾಜಮುಖಿ ಅಥವಾ ವೈಚಾರಿಕ ಚಿಂತನೆಗಳು. ಅವರು ಕಥೆಗಳನ್ನು ಬರ್ತಾರೆ, ಕಾವ್ಯವನ್ನು ಬರ್ತಾರೆ, ಸಂಶೋಧನೆಯನ್ನು ಮಾಡಿದ್ದಾರೆ, ಜಾನಪದ ಲೇಖನಗಳನ್ನು ಬರ್ತಾರೆ, ಇಡೀ ಲೇಖನಗಳನ್ನ ಬರ್ತಾರೆ. ಅನೇಕ ವಿದ್ಯಾರ್ಥಿಗಳಿಗೆ PhD ಅವರು ಪದವಿಯನ್ನ ಸಹಾಯ ಮಾಡಿದ್ದಾರೆ, ಮಾರ್ಗದರ್ಶಕರಾಗಿ ಕೆಲಸ ಮಾಡಿದ್ದಾರೆ. ಆ ಎಲ್ಲ ಪಟ್ಟಿಯನ್ನು ನಾನು ಹೇಳಲಿಕ್ಕೆ ಹೋಗುದಿಲ್ಲ. ಬಹಳ ಮುಖ್ಯವಾಗಿ ಅವರು ಸಂಶೋಧಕರು, ಜಾನಪದ ವಿದ್ವಾಂಸರು, ಮತ್ತೆ ಬಹಳ ಮುಖ್ಯವಾಗಿ ವಿಮರ್ಶಕರು. ಅದೆಲ್ಲದಕ್ಕಿಂತ ಬಹಳ ಮುಖ್ಯವಾಗಿ 1980ರ ದಶಕದಲ್ಲಿ ಇಡೀ ಕರ್ನಾಟಕದಲ್ಲಿ ಅತ್ಯುತ್ತಮವಾದ ಕಥೆಗಳನ್ನು ಬರಿತಾ ಇದ್ದು, ಅನಂತರ ಬರಿದೇ ಇರ್ತಕ್ಕಂಥ ಕೂಡಿಗೆ ಸುಮಾರು 17 ಕಥೆಗಳನ್ನು ಬರ್ತಾರೆ, 16 ಕವಿತೆಗಳನ್ನು ಬರ್ತಾರೆ. ನಮ್ಮಿಬ್ಬರ ನಡುವೆ ಎನ್ನುವಂತ ಒಂದು ಕಥಾ ಸಂಕಲನ ಕೂಡ ಬಂದಿದೆ. ಹಾಗಾಗಿ ಕನ್ನಡದ ಬಹಳ ಮುಖ್ಯವಾದ ಲೇಖಕರು. ಇದರ ವಿಮರ್ಶೆಯನ್ನು ನಾನೀಗ ಮಾಡೋದಿಲ್ಲ, ಯಾಕೆಂದ್ರೆ ಅದಕ್ಕೆ ಗೊತ್ತಲ್ಲ. ಎರಡನೇದು, ಯಾಕೆ ಕೂಡಿಗೆಯವರು ಮುಖ್ಯರಾಗ್ತಾರೆ ಅಂದ್ರೆ, ಬಹಳ ಮುಖ್ಯವಾಗಿ ಸಮಾಜಮುಖಿ ಅಥವಾ ವೈಚಾರಿಕ ಚಿಂತನೆಗೆ ಅವರು ನಮಗೆ ಬಹಳ ಮುಖ್ಯರಾಗ್ತಾರೆ ಅಂತ. ಇದಕ್ಕೆ ಅವರು ಎರಡು ದಾರಿಗಳನ್ನು ಕಂಡುಕೊಳ್ತಾರೆ. ಒಂದು, ಪಠ್ಯ ಬೋಧನೆಯ ಜೊತೆಗೆ ವೈಚಾರಿಕ ಚಿಂತನೆಯನ್ನ ಬಿತ್ತುವಂತ ಕೆಲಸ ಮಾಡಿ. ಎರಡನೇ ದಾರಿ ಕಂಡುಕೊಂಡದ್ದೇನು ಅಂದ್ರೆ, ಸಿಗುವ ಎಲ್ಲ ಸಾರ್ವಜನಿಕ ವೇದಿಕೆಗಳನ್ನ, ವಿಚಾರ ಸಂಕಿರಣಗಳನ್ನ, ಸಂವಾದಗಳನ್ನ, ಅಧ್ಯಕ್ಷ ಗೋಷ್ಠಿಗಳನ್ನ ಅಥವಾ ಇತ್ಯಾದಿಗಳನ್ನ ಬಳಸಿಕೊಂಡು ಅಲ್ಲಿ ಈ ತರದ ಪ್ರಗತಿಪರ ವೈಚಾರಿಕ ಚಿಂತನೆಗಳನ್ನು ಬಿತ್ತುತ್ತಾ ಹೋಗುವುದು. ಈ ಎರಡು ಕಾರಣಕ್ಕೆ ಅಥವಾ ಎರಡು ಸಂಗತಿಗಳಿಗೆ ಅವರು ಹಿನ್ನೆಲೆಯಾಗಿ ಒದಗಿದ ಒಂದು ಮೂರು ಪ್ರೇರಣೆಗಳ ಶಕ್ತಿಗಳು ಯಾವುದು ಅಂದ್ರೆ, ಒಂದು ಕುವೆಂಪು ಅವರ ಸಾಹಿತ್ಯ, ಅವ್ರ ಮೇಲೆ ಪ್ರಭಾವ ಬೀರುವುದು. ಎರಡನೇದು ಶಾಂತಿಬೇರಿ ಗೋಪಾಲ್ ಗೌಡರ ಸಮಾಜವಾದಿ ಚಿಂತನೆಗಳು. ಮೂರನೇದು ಅವರ ಚಿಕ್ಕಪ್ಪ ಒಬ್ಬರು KS ಗೋಪಾಲ್ ಗೌಡ ಎನ್ನುವಂತವರ ಪ್ರಗತಿಪರ ನಿಲುವುಗಳು. ನಮಗೆಲ್ಲ ಗೊತ್ತಿದೆ, ಕುವೆಂಪು ಅವರ ಒಟ್ಟು ಸಾಹಿತ್ಯವೇ ವೈಜ್ಞಾನಿಕ ಮತ್ತು ವೈಚಾರಿಕ ಚಿಂತನೆಯಿಂದ ಕೂಡಿದ್ದು. ಅಲ್ಲಿಂದ ಬಂದಂತ, ಅದನ್ನು ಓದ್ಕೊಂಡಂತ ಕೂಡಿಗೆಯವರು ಬಹಳ ಸಹಜವಾಗಿ ಅದಕ್ಕೆ ಪ್ರಭಾವಿತರಾಗ್ತಾರೆ. ಅನೇಕ ಕಥೆಗಳನ್ನ ಆ ಹಿನ್ನೆಲೆಯಲ್ಲಿ ಬರೀತಾರೆ, ಮತ್ತೆ ಅನೇಕ ಲೇಖನಗಳನ್ನು ಬರೀತಾರೆ. ಎರಡನೇದು ಶಾಂತಿಬೇರಿ ಗೋಪಾಲ್ ಗೌಡರ ಸಮಾಜವಾದಿ ಚಿಂತನೆ ಅಂತ ನಾನು ಈಗಾಗಲೇ ಹೇಳಿದೆ. ಅದರಲ್ಲೂ ಶಿವಮೊಗ್ಗ ನೆಲೆ ಎನ್ನುವಂಥದ್ದು ಹೋರಾಟದ ನೆಲೆ ಇದೆ. ಇಲ್ಲಿ ಸಮಾಜವಾದಿ ಹೋರಾಟಗಳಾಗಿದೆ, ಕನ್ನಡ ಪರ ಹೋರಾಟಗಳಾಗಿದೆ, ದಲಿತ ಸಂಘರ್ಷ ಸಮಿತಿ ಹುಡ್ಕೊಂಡಿದೆ, ಅನೇಕ ರೈತ ಚಳುವಳಿಗಳಾಗಿದೆ, ಪ್ರಗತಿಪರ ಹೋರಾಟಗಳಾಗಿದೆ. ಈ ಹಿನ್ನೆಲೆಯಲ್ಲಿ ಅವರಿಗೆ ಪ್ರಭಾವ ಬೀರಿದ ಎರಡನೇ ಅಂಶ ಇದೆ. ಮೂರನೇದು, ಅವರ ಚಿಕ್ಕಪ್ಪ KS ಗೋಪಾಲ್ ಗೌಡ ಅನ್ನೋರು ಒಬ್ರು ಅವರ ಮನೆಯಲ್ಲಿದ್ದಾಗ ಅವ್ರ ಊರಿನಲ್ಲಿ ದೇವಸ್ಥಾನ ಕಟ್ಟಲಿಕ್ಕೆ, ಚಂದ ಎತ್ತಲಿಕ್ಕೆ ಅಂತ ಹೋದ್ರೆ, ಇದಕ್ಕೆಲ್ಲ ಕೊಡಲ್ಲ ನಾನು ಹಣನ ಅಂತ ಹೇಳಿ ಆಗಿನ ಕಾಲಕ್ಕೆ ಅವ್ರು ಹೇಳಿದಂಥವ್ರು. ಎರಡನೇದೇನು ಅಂದ್ರೆ, ಹೊಳೆ ಪಕ್ಕದಲ್ಲೇ ಇರ್ತಕ್ಕಂಥ ಕೂಡಿಗೆಯ ಅವರ ಮನೆ ಏನಾಗಿತ್ತು ಅಂದ್ರೆ, ಅನೇಕ ಜನಗಳು ಹೊಳೆಯನ್ನ ದಾಟುವಾಗ ಲೇಟ್ ಆದ್ರೆ ಅವ್ರ ಮನೆಯಲ್ಲಿ ಉಳ್ಕೊಳ್ತಾ ಇದ್ರು, ಬೇರೆ ಬೇರೆ ಜಾತಿಯವರು ಉಳ್ಕೊಳ್ತಾ ಇದ್ರು. ಆ ಎಲ್ಲ ಜಾತಿಯವರಿಗೆ ಊಟ ಮಾಡುವಾಗ ಯಾವುದೇ ಪಂಕ್ತಿ ಭೇದವನ್ನು ಮಾಡದೆ ಅವ್ರ ಮನೆಯಲ್ಲಿ ಬೆಳೆದ ವಾತಾವರಣ ಇದೆಯಲ್ಲ, ಇದು ಕಾರಣ ಆಯ್ತು ಅಂತ. ಅಂದ್ರೆ ನಾನು ಮೇಲೆ ಹೇಳಿದ ಈ ಸಮಾಜಮುಖಿ ಚಿಂತನೆ ಮತ್ತು ವೈಚಾರಿಕ ಚಿಂತನೆಗೆ ಅವರಿಗೆ ಒದಗಿದ ಪ್ರೇರಣೆಗಳು ಯಾವುದಂದ್ರೆ ಇವು ಮೂರು ಅಂತ ಹೇಳಿ ನಾನು ಹೇಳಿದೆ. ಸುಮಾರು 35 ವರ್ಷಗಳ ಕಾಲ ಕುವೆಂಪು ವಿಶ್ವವಿದ್ಯಾನಿಲಯ, ಅದು ಮೊದಲಿಗೆ ಮೈಸೂರು ವಿಶ್ವವಿದ್ಯಾನಿಲಯದ ಭಾಗವಾಗಿ ಕೇಂದ್ರವಾದ ಸಂದರ್ಭದಲ್ಲಿ ನಮ್ಮ ಶಂಕರನಾರಾಯಣ ಅವರ ಜೊತೆಗೆ ಅವರು 35 ವರ್ಷಗಳ ಕಾಲ ಪಠ್ಯ ಬೋಧನೆಯನ್ನ ಮಾಡ್ತಾರೆ. ಬಹುಶಃ ನನ್ನನ್ನು ಸೇರಿಸಿಕೊಂಡು, ಇಲ್ಲಿ ಬಂದಿರತಕ್ಕಂಥ ಅನೇಕರನ್ನು ಸೇರಿಸಿಕೊಂಡು ಅವರ ವೈಚಾರಿಕ ಚಿಂತನೆಯ ಬೆಳಕಿನಲ್ಲಿ ಬೆಳೆದವರು ನಾವೆಲ್ಲ. ನನ್ನದೇ ಒಂದು ಎರಡು ಉದಾಹರಣೆ ಹೇಳಿಬಿಟ್ರೆ ಬಹುಶಃ ಅದು ನೂರಾರು ವಿದ್ಯಾರ್ಥಿಗಳ ಉದಾಹರಣೆ ಆಗುತ್ತೆ. ಅಂದ್ರೆ ಪಠ್ಯವನ್ನ ಮಾಡ್ತಲೇ ವೈಚಾರಿಕತೆಯನ್ನು ಹೇಳುವ, ಪಠ್ಯವನ್ನ ಬೋಧಿಸ್ತಲೇ ಬದುಕನ್ನ ಕಲಿಸಿಕೊಟ್ಟಂತ
ಪಠ್ಯವನ್ನ ಹೇಳ್ತಾರೆ, ಹೇಗೆ ಪ್ರಾಮಾಣಿಕವಾಗಿ ನಿಷ್ಠುರವಾಗಿ ಕೆಲಸ ಮಾಡಬೇಕು ಎನ್ನುವಂತ ಹೇಳಿಕೊಟ್ಟಂತ ಮೇಷ್ಟ್ರವರು. ಅದಕ್ಕೆ ಆ ಮೇಷ್ಟ್ರು ಪರಂಪರೆ ಇದೆಯಲ್ಲ, ಕುವೆಂಪು, ಅಲ್ಲಿಂದ ಹಾಮನಾಯಕರು, ಅಲ್ಲಿಂದ ಕೂಡಿಗೆಯವರು, ಅಲ್ಲಿಂದ ಚೆಲ್ಲಸರು, ಶಂಕರನಾರಾಯಣ, ಅದ್ರ ಮುಂದಿನ ಪರಂಪರೆ ಏನಿದೆಯಲ್ಲ, ಈ ಎಲ್ಲ ಪರಂಪರೆ ನಮಗ್ ಬರೇ ಪುಸ್ತಕದ ಬದನೆಕಾಯಿಯನ್ನು ಯಾವತ್ತೂ ಹೇಳ್ಕೊಡ್ಲಿಲ್ಲ. 1 ಗಂಟೆ ಪಾಠ ಮಾಡಿದ್ರೆ ಅದರಲ್ಲಿ ಕನಿಷ್ಠ 10-15 ನಿಮಿಷಗಳ ಕಾಲ ಅವತ್ತಿನ ರಾಜಕೀಯದ ಬಗ್ಗೆ, ಧರ್ಮದ ಬಗ್ಗೆ, ಡಾಂಬಿಕ ವ್ಯಕ್ತಿಗಳ ಬಗ್ಗೆ, ಅವತ್ತು ವರ್ತಮಾನದ ಬಗ್ಗೆ ಅವರು ಅದನ್ನು ಹೇಳ್ತಾ ಇದ್ರು ಅಂತ. ನಾನು ಆಗ್ಲೇ ಹೇಳಿದೆ, ಪ್ರೀತಿಯನ್ನು ಇಟ್ಕೊಂಡು ಹೇಗೆ ನಿಷ್ಠುರತೆಯನ್ನು ಇಟ್ಕೊಳ್ತಾರೆ ಇರ್ಲಿಕ್ಕೆ. ಎಮ್ಮೆಯ ನಾನು ಸೇರಿದಾಗ ಅವ್ರ ರೂಮಲ್ಲಿ ಕರೆದು ಎದುರಿಗೆ ಕೂರಿಸ್ಕೊಂಡ್ರು. ಅದ್ರ ಹಿಂದೆ 3 ತಿಂಗಳಲ್ಲಿ ನನಗೊಂದ್ ಕಡೆ ಕವನಕ್ಕೆ ಒಂದು ಪ್ರಶಸ್ತಿ ಬಂದಿತ್ತು. ಸ್ವಲ್ಪ ಆಗ ಅವರು ಹೇಳಿ, ಅಷ್ಟೇ ಅಲ್ಲ, ಅನೇಕ ವಿದ್ಯಾರ್ಥಿಗಳಿಗೆ ಆರ್ಥಿಕ ಸಹಾಯ ಮಾಡಿದ್ದಾರೆ, ಕೆಲಸದ ಸಹಾಯ ಮಾಡಿದ್ದಾರೆ. ಅಷ್ಟೇ ಅಲ್ಲ, ಇದೆಲ್ಲದಕ್ಕಿಂತ ಬಹಳ ದೊಡ್ಡದು ಯಾವುದು ಅಂದ್ರೆ ಬದುಕುವುದನ್ನು ಕಲಿಸಿಕೊಟ್ಟಿದ್ದಾರೆ. ಸೊ ಹಾಗಾಗಿ 35 ವರ್ಷಗಳ ಕಾಲ ಬೋಧನೆಯ ಜೊತೆಗೆ ಈ ಕೆಲಸವನ್ನು ಮಾಡಿದ್ರಲ್ಲ, ಅದು ಬಹಳ ಮುಖ್ಯವಾದ. ಕರ್ನಾಟಕದಿಂದ ಶಿವರುದ್ರಪ್ಪನವರನ್ನ ರಾಜ್ಯ ಕೇಂದ್ರ ಸಾಹಿತ್ಯ ಅಕಾಡೆಮಿಯ ಸದಸ್ಯರಾಗಿದ್ದರು. ವಿಶ್ವವಿದ್ಯಾಲಯ ಪರವಾಗಿ ನಿಮ್ಮನ್ನು ಆಯ್ಕೆ ಮಾಡ್ತಾ ಇದ್ದೀವಿ, ನೀವು ಒಪ್ಕೊಂಡು ಬನ್ನಿ ಅಂತ ನಮ್ಮ ಪತ್ರ ಬರೆದರು. ಬಹುಶಃ ಅವೆಲ್ಲ ಈಗ ಪ್ರಕಟ ಆಗ್ತಾ ಇದ್ದಾವೆ. ನಮ್ಮ ಜಗನೇಶ್ ಅವರು ಸುಮಾರು 7 ಸಂಪುಟಗಳಲ್ಲಿ ನನ್ನೆಲ್ಲ ಬರಹಗಳನ್ನು ತರ್ತಾರೆ. ಆ ಬರಹಗಳಲ್ಲಿ ಇವೆಲ್ಲ ವಿಚಾರಗಳಿವೆ. ಹಾಗಾಗಿ ಬಹಳ ಉಪಯುಕ್ತವಾದವ್ರನ್ನ ಆಯ್ಕೆ ಮಾಡಿದ್ರು. ಅವರ ಆಯ್ಕೆ ಮಾಡದೆ ಹೋದ್ರೆ ನಾವು ಯಾರಿಗೂ ನಮ್ಮ ಕನ್ನಡ ನಾಡಿನ ಸಾಹಿತ್ಯಗಳಿಗೆ ರಾಜ್ಯೋತ್ಸವ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಕೊಡ್ಲಿಕ್ಕೆ ಆಗೋದಿಲ್ಲ, ಆಗ್ತಿರ್ಲಿಲ್ಲ. ಹಾಗಾಗಿ ಡಾಕ್ಟರ್ CN ರಾಮಚಂದ್ರ ಅವರನ್ನ, ಡಿ ಗೋವಿಂದರಾಜರನ್ನ ನನ್ನ ಸದಸ್ಯರಾಗಿ ಮಾಡಿದ್ರು. ಬಹುಶಃ ಕರ್ನಾಟಕದಲ್ಲಿ ಯಾವತ್ತಿಗೆ ಬಂದ ಪ್ರಶಸ್ತಿಗಳು ನೋಡಿದ್ರೆ ತುಂಬಾ ಹೆಮ್ಮೆ ಪಡುವ ಒಂದು ಸಂದರ್ಭ ಸೃಷ್ಟಿಯಾಗಿದೆ. ಹೀಗೆ ಶಿವರುದ್ರಪ್ಪನವರು ತುಂಬಾ ವೈಯಕ್ತಿಕವಾಗಿ ತುಂಬಾ ಒಳ್ಳೆಯ ಸಂಬಂಧವನ್ನು ಇಟ್ಕೊಂಡು, ಮತ್ತೆ ಇಂಥ ವಿದ್ಯಾರ್ಥಿಗಳು ಬೆಳೆದ್ರೆ ನಮ್ಮ ಕನ್ನಡಕ್ಕೆ ಸಹಾಯ ಆಗುತ್ತೆ ಅಂತ ತಿಳಿದು ತುಂಬಾ ಉಪಯುಕ್ತ ಕಾರ್ಯವನ್ನು ಮಾಡಿದ್ದಾರೆ. ಆದರೆ ನನಗೆ ಸುಮಾರು 18 ಭಾಷಣಗಳನ್ನು ಮಾಡಿದ್ದೇನೆ ಶಿವರುದ್ರಪ್ಪನವರಿಗೆ. ಇಡೀ ಕರ್ನಾಟಕದಲ್ಲಿ, ದೆಹಲಿಯಲ್ಲಿ ಎಲ್ಲ ಕಡೆಗೂ ಭಾಷಣ ಮಾಡಿದ್ದೇನೆ. ಆ ಭಾಷಣ, ದೆಹಲಿಯ ಒಂದು ಭಾಷಣ ಓದಲ್ಲ, ಇದು ನಾನು ಮಾಡಿರುವ ಭಾಷಣ. ಇದು ಒಂದೇ ಒಂದು ಮಾತ್ರ ನಾನು ಹೇಳ್ಬೇಕು, ಬಹಳ ಸಂತೋಷವಾಗಿ ಹೇಳ್ಬೇಕು ಅಂತಂದ್ರೆ, ಏನಿತ್ತು ಜನ್ಮದಲ್ಲಿ ಏನಿತ್ತು ಋಣಿಯೋ, ಬಾಳು ಎಂಬುದಿದು ಋಣದ ಕಣಿಯೋ. ನಾವು ಯಾರ್ಯಾರಿಗೆ ಯಾವ ಕ್ಷಣದಲ್ಲಿ ಯಾವ ರೀತಿಯಲ್ಲಿ ನಾವು ಅವರ ನೆನಪು ಮಾಡ್ಕೊಳ್ಬೇಕು ಅಂತ ನೆನಪುಕೊಳ್ಳುವ ಅನೇಕ ಸಂದರ್ಭಗಳನ್ನು ನಾವು ಸೃಷ್ಟಿಸಿದ್ರೆ ನಮ್ಮ ಪದ್ಯಗಳಲ್ಲೂ ಕೂಡ ಅದನ್ನು ಮಾಡಿದೆ. ಈಗಾಗಲೇ ನಮ್ಮ ಮಿತ್ರರಾದಂಥ ಹಳಗೊಂದ ಅವರು, ಚನ್ನೇಶ್ ಅವರು, ಶಿಷ್ಯ ಶಿಷ್ಯ ಅಂತ ಹೇಳ್ತಾರೆ. ಶಿಷ್ಯರು ಗುರುವಿನ ಆಶಯವನ್ನ ಪೂರೈಸೋದು ಅದು ಸಾಧ್ಯ ಆಗಲ್ಲ, ಅಂದ್ರೆ ಶಿವರುದ್ರಪ್ಪನವರಂತ ಶಿಷ್ಯರಿಂದ ಮಾತ್ರ ಸಾಧ್ಯ ಅಂತ ನಾನು ಕಂಡುಕೊಂಡಿದ್ದೆ. ಇವತ್ತು ಕೂಡ ಇಂಥವ್ರು ತುಂಬಾ ಜನ ಸಾಹಿತಿಗಳು ಎಷ್ಟು ವರ್ಷಗಳು ಕಲಿತು, 100 ವರ್ಷ ಆಯ್ತು ಅವರಿಗೆ, ಇನ್ನೊಂದು 2 ವರ್ಷ ಟೈಮ್ ಇದೆ, 100 ವರ್ಷಗಳಾಗ್ತವೆ. ಈ ದಿನದಲ್ಲಿ ಮತ್ತೆ ಅವರನ್ನು ಯಾಕೆ ಓದ್ಕೋತಾ ಇದ್ದೀವಿ, ಯಾಕೆ ಅವರ ಧ್ವನಿಗಳಲ್ಲಿ ಕೇಳ್ತಾ ಇರ್ತೀವಿ, ಅದಕ್ಕೆ ಬಹಳ ಮನುಷ್ಯರಿಗೆ ತುಂಬಾ ಉಪಯುಕ್ತವಾದ್ದು. ಇದನ್ನು ಕುವೆಂಪು ಬೇರೆ ತರ ಹೇಳಿದ್ದಾರೆ. ಎಲ್ಲೋ ಹುಡುಕಿದೆ ಇಲ್ಲದ ದೇವರ ಕಲ್ಲು ಮಣ್ಣುಗಳ ಗವಿಯೊಳಗೆ, ಇಲ್ಲೇ ಇರುವ ಪ್ರೀತಿ ಸ್ನೇಹಗಳ ಗುರುತಿಸುವುದಾಗಿ ನಮ್ಮೊಳಗೆ. ಇದು ಇವತ್ತು ಕೂಡ ಈ ಸ್ಥಿತಿಗೆ ಬರ್ತಾ ಇಲ್ಲ. ನಾವು ಈ ಸ್ನೇಹಗಳನ್ನ ಕೊಡಿಸ್ಬೇಕು ಅನ್ನುವಂತ ಒಂದು ಭಾವನೆ ಕವಿತೆಗಳಲ್ಲಿ ವ್ಯಕ್ತವಾಗಿರ್ಬೋದು, ವೈಯಕ್ತಿಕ ಬದುಕಿನಲ್ಲಿ ಅದು ಸಾಧ್ಯ ಆಗ್ತಾ ಇಲ್ಲ, ಇವತ್ತೂ ಆಗ್ತಾ ಇಲ್ಲ. ಅದಕ್ಕೆ ಪ್ರೀತಿಯನ್ನು ಬಹಳ ಕೇಂದ್ರದಲ್ಲಿಟ್ಕೊಂಡು, ಪ್ರೀತಿ ಇಲ್ಲದ ಮೇಲೆ ಹೂ ಅರಳಿತು ಹೇಗೆ, ಮೋಡ ಕಟ್ಟಿದ್ದು ಹೇಗೆ, ಹನಿಯೊಡೆದು ಕೆಳಗಿಳಿದು ನೆಲಕ್ಕೆ ಹೆಸರು ಮೂಡಿತು ಹೇಗೆ.
ಈಗ ಅನೇಕ ಪ್ರಶ್ನೆಗಳು ಈಗಾಗಲೇ ತುಂಬಾ ತುಂಬಾ ಒಳ್ಳೆಯ ಪದ್ಯಗಳಿವೆ, ಒಳ್ಳೆಯ ಬಹಳ ಅಪರೂಪದ ಸಾಲುಗಳಿವೆ. ಅದನ್ನ ನಮ್ಮ ಬದುಕಿಗೆ ಅನ್ವಯ ಮಾಡಿಕೊಂಡ್ರೆ ಬಹುಶಃ ಸ್ವಲ್ಪ ಮಟ್ಟಿಗಾದ್ರೂ ನಮಗೆ ಒಂದಿಷ್ಟು ಬದಲಾವಣೆ ಸಾಧ್ಯ ಆಗುತ್ತೆ ಅಂತ ಅನ್ಕೊಂಡಿದ್ದೀನಿ. ಇನ್ನು ನಮ್ಮ ಜಗಳಗಳ ವಿಚಾರ ಬಿಡಿ, ಅದು ಯಾರ ಬಗ್ಗೆನೂ ಯಾರು ಜಗಳ ಆಡಕ್ಕೆ ಹೋಗಬಾರ್ದು. ಯಾಕೆ ಜಗಳ ಮಾಡುವ ಕಾಲವೇ ಅಲ್ಲ ಇದು. ನಮ್ಮ ಕಾಲಕ್ಕೆ ಮುಗಿದೋಯ್ತು. ಕೆಲವರು ಮುಂದುವರ್ಸಕ್ಕೂ ಕೂಡ ಹೆದರ್ತಾರೆ. ನಮ್ಮ ಮೇಷ್ಟ್ರುಗಳು ಏನಾದ್ರು ವೇದಿಕೆಗಳ ಮೇಲೆ ಇದನ್ನ ಹೇಳಿದ್ರೆ ಅರೆಸ್ಟ್ ಆಗ್ತೀವಿ ಸರ್, ನಾವೇನ್ ಮಾಡೋದು. ನನ್ನ ಅನೇಕ ಶಿಷ್ಯರೆಲ್ಲ ಇದ್ದಾರೆ. ಯಾಕ್ರಿ ನೀವೆಲ್ಲ ಮಾತಾಡಲ್ಲ ಅಂದ್ರೆ, ಏನ್ ಮಾಡೋದು ಸರ್, ಹೇಗೆ ಹೋಗಿ ಕೂತ್ಕೋಬೇಕಾಗುತ್ತೆ. ಆಮೇಲೆ ಅದೆಲ್ಲ ಬಗೆಹರಿಬೇಕಾದ್ರೆ ನಮ್ಮ ನಮ್ಮ ಆಯಸ್ಸೆ ಮುಗಿದೋಗ್ಬಿಡುತ್ತೆ. ಆದ್ರೂ ಕೆಲವರಾರು ಕೆಲವು ಸತ್ಯಗಳನ್ನ ನಂಬ್ಕೊಂಡು ಬದುಕ್ತಾ ಇದ್ದಾರೆ. ಬಹುಶಃ ಅವಕ್ಕೆಲ್ಲ ಸ್ಫೂರ್ತಿ ಶಿವರುದ್ರಪ್ಪದಂತ ನೂರಾರು ಕವಿಗಳು, ಸಾಹಿತ್ಯಗಳು ಹಿನ್ನೆಲೆಯಾಗಿರ್ತಾರೆ ನಮಗೆ. ಅಂತ ಒಂದು ಆಶಯವನ್ನ ನಮ್ಮ ಜಯಶಂಕರ ಪ್ರತಿಷ್ಠಾನ ಉದ್ಧರಿಸ್ತಾ ಇದೆ. ನಾನು ಅವ್ರಿಗೆ ಹೇಳ್ತೀನಿ, ಸ್ವಲ್ಪ ಆರೋಗ್ಯ ಸ್ವಲ್ಪ ಸುಧಾರಿಸ್ಬೇಕು ನಿಮಗೆ. ನಾನೇ ಒಂದು 2-3 ಲೆಕ್ಚರ್ಸ್ ಅನ್ನು ನಿಮ್ಮಲ್ಲಿ ಕೊಡ್ಬೇಕು ಅಂತಿದ್ದೀನಿ. ಕುವೆಂಪು ಅವರನ್ನ ಆರಾಧಿಸೋದು, 3ನೇ ರಾಷ್ಟ್ರಕವಿಯಾಗಿ ಕುವೆಂಪು ಆಯ್ಕೆಯಾದರು, ಅವ್ರ ಶಿಷ್ಯರೆಲ್ಲ ಇದನ್ನು ಮಾಡಿದ್ದಾರೆ ಅಂದ್ರೆ ಅವ್ರು ಬರೀ ಅದರ ಅಧಿಕಾರನೆ ಮಾಡಲಿಲ್ಲ. ಕುವೆಂಪು ಭಿನ್ನವಾದ ಒಂದು ದೃಷ್ಟಿಕೋನವನ್ನು ಕೂಡ ಅವೆಲ್ಲ ಬೆಳೆಸಿಕೊಂಡಿದ್ರು. ಅದ್ರ ಬಗ್ಗೆ ನಮಗೆಲ್ಲ ಪಾಠ ಹೇಳಿದ್ರು ಇವೆಲ್ಲ ಇದ್ದಾರೆ. ಅದರಲ್ಲಿ ಅನೇಕರು ಈ ತರದ ಮನೋಧರ್ಮಗಳಿದ್ದಾರೆ. ಇವತ್ತು ನಮ್ಮ ಹೊಸ ಹುಡುಗರಿಗೆ ಯಾರು ಗೊತ್ತಾಗ್ತಾ ಇಲ್ಲ. ನಾನೇ ಬಂದು ಯಾರು ನೋಡಿದಂಗಿದೆಯಲ್ಲ ಇವ್ರನ್ನ ಅಂತ ಅನ್ನುವ ನನ್ನ ವಿದ್ಯಾರ್ಥಿಗಳು ಇದ್ದಾರೆ, ಇವತ್ತು ಇದ್ದಾರೆ. ಈಚೆಲ್ಲ ಬರ್ತಾ ಇದ್ದಾರೆ ವಿದ್ಯಾರ್ಥಿಗಳು, ಇವತ್ತು ನಮ್ಮ ಮುಂದಿದ್ದಾರೆ. ಬಹಳ ಅಪ್ಪಟ ಜೀವನ ಶೈಲಿಯನ್ನು ರೂಪಿಸಿಕೊಂಡು ಆಸ್ತಿ ಮಾಡುವ, ಸೈಟ್ ಮಾಡುವ, ಮತ್ತೆ ಇನ್ನೇನು ಮಾಡುವ ಎಲ್ಲ ಚಟುವಟಿಕೆಗಳು ನಮ್ಮ ವಿದ್ಯಾರ್ಥಿಗಳು ತುಂಬಾ ಜನ ಇದ್ದಾರೆ. ಅವರಿಗೆ ಶಿವಮೊಗ್ಗದಲ್ಲಿ ಒಂದು 5 ನಿಮಿಷ ಹೋಗಿ ಕೂತ್ಕೊಂಡು ಬರೋಣ, ಕೊನೆ ಪಕ್ಷ ನಾವು ಪಾಠ ಹೇಳ್ತೀನಿ ಇಷ್ಟು ಅಂದಿಷ್ಟು ನೋಡ್ಬರೋಣ ಏನ್ ತರ ಆಗಿದ್ದಾರೆ ಅಂತ ನೋಡೋಕೆ ಕುತೂಹಲ ಕೂಡ ಇಲ್ಲ. ಮತ್ತೆ ಅವರು ನಾನು ಪಾಠ ಹೇಳಿದ್ರು ರಿಟೈರ್ ಆಗೋಗಿದ್ದಾರೆ, ಈಗಾಗಲೇ ರಿಟೈರ್ ಆಗಿ ಹೋಗಿದ್ದಾರೆ. ಅವರಾದ್ರು ಬರಬಹುದು ಅಂತ ಇವತ್ತು ನಿರೀಕ್ಷಿದ್ದೆ, ಬರಲಿಲ್ಲ. ಅಂದ್ರೆ ನಮ್ಗೆ ಎರಡು ಗುಂಪಿನ ವಿದ್ಯಾರ್ಥಿಗಳು ಎಲ್ಲ ಕಾಲದಲ್ಲಿ ಇರ್ತಾರೆ. ಆ ಭಾರತದವ್ರ ಬಗ್ಗೆ ತಲೆ ಕೆಡಿಸ್ಕೊಳ್ಳೋದು ಬೇಡ, ಅದು ಮುಂದುವರಿಸಬೇಕು ಅಂತ ಜೀವನವನ್ನು ಇಟ್ಕೊಂಡು ಬಂತಾರನ್ನೆಲ್ಲ ನೋಡ್ಲಿಕ್ಕೆ ನನಗೆ ಸಂತೋಷ ಆಗಿದೆ. ಮತ್ತು ಇಂಥ ಸಂದರ್ಭಗಳನ್ನ ಒಂದು ವಿಶೇಷವಾದ ಸಂದರ್ಭ ಅಂತ ಪರಿಭಾವಿಸಿ ಪ್ರೀತಿಯಿಂದ ಈ ಪ್ರಶಸ್ತಿ ಕೊಟ್ಟ ನಿಮ್ಮ ಒಂದು ಟ್ರಸ್ಟಿಗೂ ಮತ್ತು ಅದಕ್ಕೆ ಸಂಬಂಧಪಟ್ಟವರಿಗೆ ನಾನು ವಂದನೆಗಳನ್ನು ಹೇಳಿ ನನ್ನ ಮಾತುಗಳನ್ನು ಮುಗಿಸ್ತೇನೆ.